ಮುಖಾಂತರ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇದು ದಿನೇಶ್ ವಾಲ್ಮೀಕಿ ಉತ್ತರಿಸಬೇಕೆಂದು ಕೇಳ್ಕೊಳ್ತೇವೆ. ಬೆಳಗಾಗಿಸು ನಂಬಿಕೆಯ ಹಿಡಿದು ನಾವಾಡೇನು ಆ ದೈವದಾಯ ಪಾಲಿಸು ಈ ಬಾಳಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬುಡಕಟ್ಟು ಜನಾಂಗದ ಯುವಕ ಯುವತಿಯರು, ಗೃಹಿಣಿಯರು ಮತ್ತು ಶಾಲೆಯ ಮಧ್ಯದಲ್ಲಿ ಬಿಟ್ಟಂಥವರು ಇವತ್ತು ಎಲ್ಲವೂ ಕೂಡ ಸರ್ಕಾರಿ ನೌಕರಿಗಳು ಬೇಕು ಅನ್ನುವಂಥ ಒಂದು ನಮ್ಮ ಬಯಕೆಯಿಂದ ಇವತ್ತು ನಾವು ಶಿಕ್ಷಣವನ್ನು ಪಡೆಯುವಂಥ ಒಂದು ಅಭ್ಯಾಸ ನಮ್ಮೆಲ್ಲರಲ್ಲಿ ಕೂಡ ಮೈಗೂಡಿದೆ. ಆದರೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ನಮಗೆ ಮನವರಿಕೆ ಆಗಿದೆ. ಆದರೆ ಸರ್ಕಾರ ಇವತ್ತು ಏನು ನಮ್ಮ ಜಗತ್ತಿನಲ್ಲೇ ಭಾರತ ಯುವ ರಾಷ್ಟ್ರ ಅಂತ ಇವತ್ತು ಕರೆಸ್ಕೊಳ್ತಾ ಇದೆ. ಎಲ್ಲರೂ ಕೂಡ ನಮ್ಮ ಭಾರತದ ಕಡೆ ಎಲ್ಲರೂ ಕೂಡ ಇವತ್ತು ಗಮನ ಹರಿಸ್ತಾ ಇದ್ದಾರೆ. ಆದರೆ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಯುವಶಕ್ತಿ ಇವತ್ತು ಹಾಳಾಗ್ತಾ ಇದೆ, ಸದ್ಬಳಕೆ ಆಗ್ತಾ ಇದೆ. ಮತ್ತು ಇದರಲ್ಲಿ ಇನ್ನೊಂದು ಇರುವಂತಹ ವಿಶೇಷ ಕಾಳಜಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಬುಡಕಟ್ಟು ಸಮಾಜದಲ್ಲಿ ಶಿಕ್ಷಣ ವಂಚಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಹಳ್ಳಿಗಾಡಿನಲ್ಲಿ ಶಿಕ್ಷಣದ ವ್ಯವಸ್ಥೆ ಇರಲಿಕ್ಕಿಲ್ಲ, ಅಲ್ಲಿ ಸೌಕರ್ಯದ ತೊಂದರೆಗಳಿರ್ಬೋದು, ಅನೇಕ ಕಾರಣಗಳಿಂದ ಮತ್ತು ನಮ್ಮ ತಪ್ಪು ಕಲ್ಪನೆಗಳು, ನಮ್ಮ ಹೆಣ್ಣುಮಕ್ಕಳು ಹೊರಗಡೆ ಹೋಗಬಾರ್ದು, ನಮ್ಮ ಜಾತಿಯ ಕಟ್ಟಳೆಗಳು, ಈ ಎಲ್ಲ ಕಾರಣಗಳಿಂದ ಇವತ್ತು ನಮ್ಮ ಯುವಕ ಮತ್ತು ಯುವತಿಯರು, ವಿಶೇಷವಾಗಿ ಯುವತಿಯರು, ಹೆಣ್ಮಕ್ಕಳಲ್ಲಿ ಈ ನಿರುದ್ಯೋಗ ಮತ್ತು ಅನಕ್ಷರತೆ ಇವತ್ತು ಹೆಚ್ಚು ನಮಗೆ ಇದ್ದುದನ್ನು ನಾವು ಕಾಣ್ತೇವೆ. ಅದನ್ನು ಹೋಗಲಾಡಿಸ್ಲಿಕ್ಕೆ ಕೇವಲ ಒಂದೇ ಒಂದು ದಾರಿ. ಯಾಕಂತ ಹೇಳಿದ್ರೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಹೆಣ್ಣು ತವರು ಮನೆಯಲ್ಲಿಯೂ ಕೂಡ ಸುರಕ್ಷಿತವಾಗಿಲ್ಲ, ಗಂಡು ಮನೆಯಲ್ಲೂ ಕೂಡ ಸುರಕ್ಷಿತವಾಗಿಲ್ಲ. ಬಹುಶಃ ನಾವಿಲ್ಲೆಲ್ಲ ಇಲ್ಲಿ ಇಬ್ಬರನ್ನ ಬಿಟ್ಟರೆ ನಾವು ಪುರುಷರಿಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ನಾವೇ ಅನ್ನುವಂಥದ್ದು ಇದೆ. ಆದರೆ ಹೆಣ್ಣು ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅನ್ನೋದು ಗೊತ್ತಿದ್ರೂ ಕೂಡ ಇವತ್ತು ಹೆಣ್ಣಿನ ಮೇಲೆ ನಿರಂತರವಾದಂಥ ದೌರ್ಜನ್ಯ ನಡೀತಾ ಇದೆ. ಇದು ಹೆಣ್ಣು ಮಕ್ಕಳೇ ಹೆಚ್ಚು ಅರ್ಥ ಮಾಡ್ಕೊಂಡು, ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ನಮ್ಮ ಹಿರಿಯರು ನಮ್ಮನ್ನ ಮೇಲೆ ಎತ್ತಾರೆ, ನಮಗೊಬ್ಬ ಶಾಲೆ ಕಲಿಸಿದ ವಿದ್ಯೆ ಕೊಟ್ಟಂತ ಗುರುಗಳು ನಮ್ಮನ್ನ ಮೇಲೆ ಎತ್ತಾರೆ, ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮನ್ನ ಮೇಲೆ ಎತ್ತಾರೆ ಅಂತ ಅನ್ನೋಂಥದ್ದು ಇರಬಹುದು. ಆದರೆ ಇದು ಸತ್ಯ ಅಲ್ಲ. ನಾನು ಬೆಳವಣಿಗೆ ಆಗಬೇಕಂತ ಹೇಳಿದ್ರೆ ನಾನು ಅದನ್ನ ವಿದ್ಯೆ ಗಳಿಸ್ಕೋಬೇಕು, ನಾನು ಶ್ರಮ ಪಡಬೇಕು, ಆವಾಗ ಮಾತ್ರ ನಾನು ಏನಾದರೂ ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಒಂದು ಸ್ಪಷ್ಟವಾದಂತಹ ಸಂದೇಶದ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಈ ಬುಡಕಟ್ಟು ಕೌಶಲ್ಯ ಕೇಂದ್ರಗಳ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಯಿತು. ಇಲಾಖೆ ಬರ್ತಕ್ಕಂಥ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನಮ್ಗೆ ನಿರ್ದಿಷ್ಟವಾದ ಅಮೌಂಟ್ ಅನ್ನು ಕೂಡ ನಿಗದಿಯಾಗಿರ್ತದೆ. ಆದರೆ ನಾವು ನಮ್ಮ ಕಡೆ ಅದು ಶಿಕ್ಷಣ ಕೊಡ್ತೇನೋ ಅಥವಾ ಅವೇರ್ನೆಸ್ ಕೊಡ್ತೇನೋ ಅಥವಾ ಗೌರ್ಮೆಂಟ್ ವಿಚಾರಸಂಸ್ಥೆಗಳ ಆ ಒಂದು ಕಡಿಮೆನೋ ಇಷ್ಟು ದಿನ ಹೆಂಗೋ ಹೋಗ್ಬಿಟ್ಟರು ಕಾಲಮಾನಗಳು. ಆದ ಕಾರಣ ಇನ್ಮೇಲೆ ಆದರೂ ಕೂಡ ನಿಮ್ಮ ಜೊತೆಗೆ ಮಹಿಳೆಯರಿಗೋಸ್ಕರವಾಗಿ ಈ ಒಂದು ಟೈಲರಿಂಗು ಇನ್ನಿತರ ಎಲ್ಲ ಇಲಾಖೆಗಳು ಕೂಡ ಸಂಯುಕ್ತಾಶ್ರಮದಲ್ಲಿ ನಿಮ್ಮ ಜೀವನ ಮಟ್ಟ ಯಾವ ಥರ ಮೇಲೆತ್ತಬೇಕು, ನಿಮ್ಮ ಕುಟುಂಬಕ್ಕೆ ನೀವು ಆಧಾರ ಯಾವ ಥರ ಇರಬೇಕು, ಇದರಿಂದ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವ ಥರ ಆರ್ಥಿಕವಾಗಿ ಸಬಲ ಆಗಬಹುದು ಅಂತೇಳಿ ಈ ಒಂದು ಕಾರ್ಯಕ್ರಮದಿಂದ ನಂಬಿಕೊಂಡಿವಿ. ಯುವತಿಯರು ಮತ್ತು ಯುವಕರು ಸಾಕಷ್ಟು ಪ್ರಾಮಾಣಿಕವಾಗಿ ಶ್ರಮಿಸಿದಾಗ ಮಾತ್ರ ನಮ್ಮ ದೇಶ ಭಾರತ ಬಲಿಷ್ಠವಾಗಲಿಕ್ಕೆ ಸಾಧ್ಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಅನೇಕ ಯೋಜನೆಗಳು ಇದ್ದಾವೆ. ತಾವು ಇಚ್ಛಾಶಕ್ತಿ ಕೊರತೆ ಹೇಳಿದ್ರೆ ನಮ್ಮ ಶಾಸಕ ಪುತ್ರರು ಇಚ್ಛಾಶಕ್ತಿ ಕೊರತೆ ಇದೆ, ಅದನ್ನ ತೊಲಗಿಸಿ ಇಚ್ಛೆ ಪಟ್ಟು ನೀವಲ್ಲದೆ ನಿಮ್ಮ ಜೊತೆಗೆ ಒಂದು 500 ಜನ
ತರಬೇತಿ ಪಡೆಯಲಿಕ್ಕೆ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಆಗಲಿ, ವಾಲ್ಮೀಕಿ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಇದಕ್ಕೇನೈತಿ ಈಗ ತರಬೇತಿ ಮಾಡ್ತಾ ಇದ್ರಿ, ಇದಕ್ಕೆ ನಾನು ಈಗಾಗಲೇ ವೆಂಕಟೇಶ್ ನಾಯಕರು ನಮ್ಮ ಸೋದರು ಹೇಳಿದ್ರು, ಇದಕ್ಕೆ ಕರೆಂಟಿನ ವ್ಯವಸ್ಥೆ, ಫ್ಯಾನೆಟ್ಸು ನನ್ನ ಸ್ವಂತ ಅನುದಾನದಲ್ಲಿ ಒಂದು 15,000 ರೂಪಾಯಿ ಕೊಟ್ಟು ಈ ಮಿಷಿನಿ ಇದು ಮತ್ತೆ ಯಾಕಂದ್ರೆ ಒಂದು 5-6 ಮಿಷಿನ್ಗಳು ಉಚಿತವಾಗಿ ಕೊಡಲಿಕ್ಕೆ ನನ್ನ ರಾಜ ಅಮ್ಮಣ್ಣ ನಾಯಕ ಫೌಂಡೇಶನ್, ನಮ್ಮ ತಂದೆಯವರು ದಿವಂಗತರು MLA MP ಆಗಿದ್ರು, ಅವರ ಒಂದು ಸಂಸ್ಥೆಯಿಂದ ನಾನು ಕೊಡಲಿಕ್ಕೆ ತಯಾರಾಗಿದ್ದೀನಿ. ಇದೇ ರೀತಿ ನೀವು ಎಲ್ಲರೂ ಉತ್ತಮ ಪ್ರಜೆಗಳಾಗಿ